ಎಲ್ಲರಿಗೂ ನಮಸ್ಕಾರ. ನೋಡಿ 5:45ಗೆ ಎದ್ದು ಮದುವೆ ಇತ್ತು ಅಂತ ಇವತ್ತು ಬೆಳಗ್ಗೆ ಎದ್ದು ಕಾಳಿತ್ತು, ಅದ್ರ ಜೊತೆ ಪಲಾವ್ ಮಾಡಿಬಿಡೋಣ ಅಂತ ಹೇಳಿ ಪಲಾವ್ ಮಾಡ್ತಾಯಿದ್ದೀನಿ. ಯಾಕಂದರೆ ಮನೆಯಲ್ಲಿ ಹಸ್ಬೆಂಡ್ ಮತ್ತು ಮಗಳು ಇದ್ದಾಳೆ, ಸ್ಕೂಲಿಗೆ ಬೇರೆ ಹೋಗಬೇಕು. ಅದಕ್ಕೆ ಅಂತ ಅಂದ್ಬಿಟ್ಟು ಪಲಾವ್ ಮಾಡಿಟ್ಬಿಟ್ಟು ಮದುವೆಗೆ ಹೋಗಬೇಕು ಅಂತ ಹೋಗ್ತಾಯಿದ್ದೀನಿ. ಪಲಾವ್ ಮಾಡಿ ಫುಲ್ ಎಲ್ಲ ರೆಡಿ ಮಾಡಿ ಮಾಡಿಟ್ಟಿದ್ದೀನಿ. ಗುಂಡ್ಲುಪೇಟೆಯಲ್ಲಿ ಇವತ್ತು ಮದುವೆ ಇದ್ದಿದ್ದು, ಸೊ ಅದಕ್ಕೆ ಅಂತ ಹೋಗ್ತಾ ಇದ್ದೆ. ಸಿಂಪಲಾಗಿ ಮಾಡಿದ್ದೀನಿ. ಒಂದು ಸ್ವಲ್ಪ ತೊಗರಿಕಾಳು, 1-2 ಕ್ಯಾರೆಟು, 1-4 ಬೀನೀಸು ಮತ್ತು ಗೆಡ್ಡೆಕೋಸಿತ್ತು, ಅದೆಲ್ಲನೂ ಕಟ್ ಮಾಡಿ ಮಸಾಲೆನ ಬರೀ ಕಾಯಿ, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಇಷ್ಟನ್ನೇ ಹಾಕಿದ್ದೀನಿ, ಬೇರೆ ಇನ್ನೇನು ಹಾಕಿಲ್ಲ. ಒಗ್ಗರಣೆ ಹಾಕುವಾಗಲೇ ಚಕ್ಕೆ ಲವಂಗ ಎಲ್ಲ ಹಾಕಿ ಒಂದು ಪಲಾವ್ ಎಲೆ ಹಾಕಿ ಅಷ್ಟೇ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ರೈಸ್ ಬಾತ್ ಪೌಡ್ರ್ ಹಾಕ್ಬಿಟ್ಟು ಅಷ್ಟೇ, ರೆಡಿ ಪಲಾವ್. ಇಷ್ಟೇ ನಾನು ಮಾಡೋದು, ಸಿಂಪಲಾಗಿ ಮಾಡ್ತೀನಿ. ನಾನು ಜಾಸ್ತಿ ಇದು ಮಾಡೋಕ್ಕೋಗಲ್ಲ. ಇಷ್ಟೇ, ಸ್ವಲ್ಪ ತರಕಾರಿ ಮತ್ತು ಮಸಾಲೆ ಏನು ಹಾಕ್ತೀನಿ ಅದೇ ಸ್ವಲ್ಪ ಹೈಲೈಟಾಗಿರುತ್ತೆ ಅಷ್ಟೇ. ಅದು ಬಿಟ್ಟರೆ ನಾನೇನು ವೆರೈಟಿಯಾಗಿ ಏನು ಮಾಡಲ್ಲ. ನೋಡಿ ಒಂದು ಸಾರಿ ಟ್ರೈ ಮಾಡಿ ಮನೇಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಎಲ್ಲ ಹಾಕಿ ಮುಗಿದಾದ್ಮೇಲೆ ಈಗ ಬಂತು. ಇವಾಗ ರೋಡಲ್ಲಿ ನಡ್ಕೊ ಹೋಗ್ತಾಯಿದ್ದೀನಿ ಮದುವೆಗೆ ಅಂತ ಹೇಳಿದ್ನಲ್ಲ, ಅದಕ್ಕೆ. ಸೊ ಬೆಳಗ್ಗೆ ಹೋಗಬೇಕು ಅಂದ್ಬಿಟ್ಟು ನಡ್ಕೊ ಹೋಗ್ತಾಯಿದ್ದೀನಿ ಒಬ್ಬಳೇ. ಯಾಕಂದರೆ ಹಸ್ಬೆಂಡು ಮತ್ತು ಎಲ್ಲ ಕೆಲ್ಸಕ್ಕೆ ರಜೆ ಹಾಕ್ಬಿಟ್ಟು ಬರೋಕ್ಕಾಗಲ್ಲ, ಅದಕ್ಕೆ ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ. ಇಷ್ಟೇ ಇದು. ಆದಮೇಲೆ ಮದುವೆಗೆ ಹೋದೆ. ಅಲ್ಲಿ ಹೋದಾದ್ಮೇಲೆ ನಮ್ಮ ಅತ್ತೆ ಸಿಕ್ಕಿತು ಅಂತೇಳಿ ನಮ್ಮ ಅತ್ತೆ ಜೊತೆ ಹೋಗ್ತಾ ಇದ್ದೀನಿ. ಹೋಗಿ ಚೌಟ್ರಿ ಒಳಗೆ ಹೋಗಿ ನನ್ನ ತಂಗಿರು, ನಮ್ಮ ಅತ್ತೆ, ನಮ್ಮ ಮನೆಯವರೆಲ್ಲ ಇದ್ದರು, ನಮ್ಮ ಫ್ಯಾಮಿಲಿ ಎಲ್ಲ ಇದ್ದರು. ಅವ್ರನ್ನೆಲ್ಲ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಸ್ಬಿಟ್ಟು ಆಮೇಲೆ ಗ್ರೂಪ್ ಫೋಟೋ 1-2 ವೀಡಿಯೋಸ್ ತಗೊಂಡು ಆದಮೇಲೆ ತಿಂಡಿ ತಿಂದ್ಕೊಂಡೆ ಅಷ್ಟೇ. ಮದುವೆ ಮುಗೀತು, ಮನೆಗೆ ಬಂದ್ವಿ. ಓಕೆ, ಬಾಯ್.